ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಡ್ರಿಂಕ್ನ ತೊಗೊಳ್ತಿದ್ದೀನಿ. ಇಲ್ಲಿ ಸ್ಪೆಷಲ್ ಡ್ರಿಂಕ್ ಹಾಗೆ ಲೆಮನ್ ವಾಟರ್ನ ತೊಗೊಂಡಿದ್ದೀನಿ. ಇವೆರಡನ್ನೂ ಮುಗಿಸಿ ಆನಂತರ ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ಕೂಡ ವಾರ್ಮಪ್ನ ಮುಗಿಸ್ಕೊಂಡಿದ್ದೀನಿ. ಫಸ್ಟೇ ಮೇಯ್ನಾಗಿ ಯಾವ ರೀತಿ ಎಕ್ಸಸೈಸ್ಗಳನ್ನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಈ ಎಕ್ಸಸೈಸ್ನ ಮಾಡ್ತಿದ್ದೀನಿ. ಇದು ಮಾಡೋದ್ರಿಂದ ತುಂಬಾ ಬಾಡಿ ಫ್ರೀ ಅನಿಸುತ್ತೆ. ಹಾಗೆ ಹಿಂದೆ ಇರೋ ಬ್ಯಾಕಲ್ಲಿ ಅಂದರೆ ಬೆನ್ನಲ್ಲಿ ಅಥವಾ ಮೇಲ್ಗಡೆ ಶೋಲ್ಡರ್ ಹತ್ರ ಏನು ನಿಮಗೆ ಜಾಸ್ತಿ ದಪ್ಪ ಆಗಿದ್ದೀವಿ ಅನಿಸುತ್ತಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ ನಿಮಗೆ ಆ ಎಕ್ಸಸೈಸ್ ಮಾಡೋದ್ರಿಂದ. ಈ ಎಕ್ಸಸೈಸ್ ಕೂಡ ನಿಮಗೆ ಶೋಲ್ಡರ್ಗೆ ಜಾಸ್ತಿ ವರ್ಕೌಟ್ ಆಗುತ್ತೆ. ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಬ್ಯಾಕ್ಗೆ ಜಾಸ್ತಿ ವರ್ಕೌಟ್ ಆಗುತ್ತೆ. ಹಾಗಾಗಿ ನಿಮಗೆ ರ್ಯಾಂಡಮ್ಮಾಗಿ ಯಾವ ಜಾಗಕ್ಕೆ ಜಾಸ್ತಿ ಎಕ್ಸಸೈಸ್ ಬೇಕು ಅನಿಸುತ್ತೋ ಹಾಗಾಗಿ ಈ ಸಪ್ರೇಟ್ ಎಕ್ಸಸೈಸ್ನ ಮಾಡ್ಕೋಬೋದು. ಇದು ಆಲ್ ಬಾಡಿ ಎಕ್ಸಸೈಸ್. ಇದನ್ನು ಎಲ್ಲ ಎಕ್ಸಸೈಸ್ನ ನೀವು 30 ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಆನಂತರ ಒಂದು 5 ಸೆಕೆಂಡ್ ಗ್ಯಾಪ್ ತಗೊಂಡು ಮತ್ತೆ ಇನ್ನೊಂದು ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡೋಗಿ ಡೈಲಿ ಇದೇ ರೀತಿ ಮಾಡೋದ್ರಿಂದ ನಿಮಗೆ ಬಾಡಿಲಿರೋವಂಥ ಫ್ಯಾಟ್ ಕಮ್ಮಿ ಆಗ್ತಾ ಬರುತ್ತೆ. ಗುಡ್ ಫ್ಯಾಟ್ ರೆಡಿ ಆಗುತ್ತೆ. ಬ್ಯಾಡ್ ಫ್ಯಾಟೆಲ್ಲ ನಿಮಗೆ ಫುಲ್ ಹೋಗ್ತಾ ಬರುತ್ತೆ ಬಾಡಿಯಿಂದ. ಇದೇ ರೀತಿ ಮಾಡೋದ್ರಿಂದ ಹಾಗೆ ನೀವು ಬರೀ ಎಕ್ಸಸೈಸ್ ಮಾಡಿದ್ರೇ ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗಲ್ಲ, ಬರೀ ಡಯಟ್ ಮಾಡಿದ್ರೇ ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗಲ್ಲ. ಎರಡನ್ನೂ ಇನ್ಕ್ಲೂಡ್ ಮಾಡಿಕೊಂಡು ನೀವು ಹೆಲ್ತಿಯಾಗಿರೋದು. ಮತ್ತು ಹಾಗೆ ಒಬ್ಬೊಬ್ಬರಿಗೆ ಲೋ ಬಿ ಪಿ ಇರುತ್ತೆ ಅಂಥವರು ಈ ಎಕ್ಸಸೈಸ್ ಮಾಡೋದಕ್ಕೆ ಅಥವಾ ಊಟ ಕಮ್ಮಿ ತಿನ್ನೋದಕ್ಕೆ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ. ನೀವು ಊಟ ಕಮ್ಮಿ ತಿನ್ನೋದ್ರಿಂದ ಲೋ ಬಿ ಪಿ ಕಮ್ಮಿ ಆಗೋದಿಲ್ಲ. ನೀವು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಫುಡ್ನ ತಿಂದರೆ ಇನ್ನು ಲೋ ಬಿ ಪಿ ಕಮ್ಮಿ ಇರೋರಿಗೆ ನಾರ್ಮಲ್ ಆಗುತ್ತೆ. ಈ ರೀತಿ ನನಗೂ ಕೂಡ ಲೋ ಬಿ ಪಿ ಇದೆ, ಹಾಗಾಗಿ ಹೇಳ್ತಿದ್ದೀನಿ. ಇದ್ರ ಬಗ್ಗೆ ನನಗೆ ಗೊತ್ತು. ತುಂಬ ತಲೆ ಸುತ್ತು ಬರ್ತಿತ್ತು ಮುಂಚೆ ಎಲ್ಲ. ಡಯಟ್ನ ಇನ್ಕ್ಲೂಡ್ ಮಾಡ್ಕೊಂಡಾಗಲಿಂದ ಕರೆಕ್ಟ್ ಫುಡ್ನ ತಿನ್ನೋದ್ರಿಂದ ನನಗೆ ಸ್ವಲ್ಪ ತಲೆ ಸುತ್ತು ಕಮ್ಮಿ ಆಗಿದೆ. ಹಾಗೆಯೇ ಏನಾದರೂ ಟೆನ್ಷನ್ ಮಾಡ್ಕೊಂಡಾಗಲೆಲ್ಲ ಕೈ ಕಾಲು ಒಂದು ಸ್ವಲ್ಪ ಶೇಕ್ ಆಗೋದು, ಈ ರೀತಿ ಎಲ್ಲ ಆಗುತ್ತೆ. ಶುಗರ್ ಆಗ್ತಿರುತ್ತೆ ಕೈಯೆಲ್ಲ. ಆಗ ನಂಗೆ ಗೊತ್ತಾಗುತ್ತೆ ಬಿ ಪಿ ಲೋ ಆಗಿದೆ ಅಂತ. ಹಾಗಾಗಿ ನಾನು ಕೂಡ ನಿಮಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಕರೆಕ್ಟಾಗಿ ನಿಮಗೆ ಲೋ ಬಿ ಪಿ ಇದೆ ಅಂದರೆ ನಾನು ಹೇಳೋದನ್ನ ಪ್ರತಿಯೊಂದು ಫಾಲೋ ಮಾಡಿ, ಆಗ ನಿಮಗೂ ಕೂಡ ಕರೆಕ್ಟಾಗಿ ಬರುತ್ತೆ. ಹಾಗೆ ಎಕ್ಸಸೈಸ್ ಮುಗಿಸಿ 11 o'clock ಹಂಗೆ ನಾನು ಇಲ್ಲಿ ಪಪ್ಪಾಯ ಜ್ಯೂಸನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡು ಪಪ್ಪಾಯ ಹಣ್ಣನ್ನ ಕಟ್ ಮಾಡಿ ಹಾಕ್ಕೊಂಡೆ. ಹಾಗೆ ಒಂದು ಏಲಕ್ಕಿನ ಸೇರಿಸ್ಕೊಂಡೆ. ಸ್ವಲ್ಪ ಕಾಫಿ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಪ್ರತಿದಿನ ಅಂದರೆ ಎಲ್ಲನೂ ಬಿಡೋದಲ್ಲ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಫುಡ್ನ ತಿನ್ನೋದೇ ಡಯಟ್ ಅಂತಾರೆ. ಹಾಗಾಗಿ ನಾನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಬೇರೆ ಥರ ಅಥವಾ ಜ್ಯೂಸ್ ಇಲ್ಲ ಅಂದರೆ ಬೇರೆ ಏನಾದರೂ ಟ್ರೈ ಮಾಡೋದಕ್ಕೆ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಎಳ್ಳಿಕಾಯಿ ಜ್ಯೂಸ್ ಕೂಡ ಕುಡಿಬೋದು. ಹಾಗಂತ ಸಕ್ಕರೆ ಎಲ್ಲ ಹಾಕ್ಕೊಂಡು ಕುಡಿಯೋಕೆ ಹೋಗ್ಬಿಡಿ. ನಿಮಗೆ ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಅಷ್ಟು ಅರ್ಧ ಸ್ಪೂನಷ್ಟು ಸಕ್ಕರೆನ ಯೂಸ್ ಮಾಡಿಕೊಂಡು ಕುಡೀರಿ. ಹಾಗೆ ಇಲ್ಲಿ ಚಿಯಾ ಸೀಡ್ಸ್ನ ನೆನೆ ಹಾಕಿದ್ದೆ, ಅದನ್ನ ಕೂಡ ಸೇರಿಸ್ಕೊಳ್ತಿದ್ದೀನಿ. ಪಪ್ಪಾಯ ಹಣ್ಣಂತೂ ನನಗೆ ತುಂಬ ಇಷ್ಟ. ಸಿಕ್ಕಿದರೆ ಮಿಸ್ಸೇ ಮಾಡಿದೆ, ದಿನ ಪೂರ್ತಿ ತಿಂತೀನಿ ಅದನ್ನು ಖಾಲಿ ಆಗೋವರೆಗೂ. ಅದು ಹೆಲ್ದಿ ಫುಡ್ಡೇ, ಹಾಗಾಗಿ ತಿಂದರೂ ಏನೂ ಆಗೋದಿಲ್ಲ. 3 ಟೈಮ್ ತಿಂದರೂ ಏನೂ ಆಗೋದಿಲ್ಲ. ಇದನ್ನು ಕುಡ್ದು ಮುಗಿಸೋಣ. ಊಟಕ್ಕೆ ನಾನಿಲ್ಲಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂದ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ ಅಕ್ಕಿ ತಗೊಳ್ತಿದ್ದೀನಿ, 1 ಕಪ್ ಬೇಳೆ ತಗೊಳ್ತಿದ್ದೀನಿ. ಅದೇ ಕಪ್ಪಲ್ಲಿ ಸಮ ಪ್ರಮಾಣದಲ್ಲಿ ತಗೊಳ್ತಿದ್ದೀನಿ. ಎಷ್ಟು ಬೇಳೆ ತೊಗೊಂಡಿದ್ದೋ ಅಷ್ಟೇ ಅಕ್ಕಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ. ಇದನ್ನು ನೀಟಾಗಿ ತೊಳ್ಕೊಬಿಡೋಣ. ಇದು ಮನೆ ಬೇಳೆ ಅಂದರೆ ಇದು ಹಳ್ಳಿಯಾಗಿರೋದ್ರಿಂದ ಮನೆಯಲ್ಲಿ ತೊಗರಿಬೇಳೆ ಬೆಳೀತಾರಲ್ಲ, ಅದನ್ನು ಇಟ್ಕೊಂಡಿರ್ತೀವಿ ನಾವು ಅಡುಗೆಗೆಲ್ಲ, ಅದನ್ನೇ ಯೂಸ್ ಮಾಡ್ತೀವಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಈಗ ಇಲ್ಲಿ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಅದಕ್ಕೆ ಇದು ಗೆಡ್ಡೆಕೋಸು, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಬಟಾಣಿನ ನೆನೆ ಹಾಕಿಟ್ಟಿದ್ದೆ, ಅದನ್ನು ಕೂಡ ಇದ್ರ ಜೊತೆನೇ ಸೇರಿಸ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಹಾಕೋಣ ಅಂತ. ಅಕ್ಕಿನ ಸೇರಿಸ್ಕೊಂಡು ಅಕ್ಕಿ ಬೇಳೆ ಸೇರಿಸ್ಕೊಂಡಿರೋದಕ್ಕೆ ತರಕಾರಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ನೀರು ಹಾಕಿ ಡಕ್ಕನ್ನ ಕ್ಲೋಸ್ ಮಾಡಿ
ಇದು ಒಂದು ವಿಷಲ್ ಹಾಕಿಸ್ಕೊಳ್ತೀನಿ ಸಾಕು ನನಗೆ. ಜಾಸ್ತಿನೇ ನೀರು ಹಾಕಿದ್ದೀನಿ. ಹಾಗೆ ಇದು ಬೇಳೆ ತೊಳೆದಿರೋ ಅಂಥ ನೀರು, ಅಕ್ಕಿ ಬೇಳೆನ ಇದನ್ನು ಗಿಡಕ್ಕೆ ಯೂಸ್ ಮಾಡ್ಕೊಳ್ತೀನಿ ನಾನು. ಈಗ ಇದು ಬೆಂದಿದೆ. ಈಗ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೋಬೇಕು. ಇದನ್ನು 2 ಥರ ಮಾಡ್ತಾರೆ. ಡೈರೆಕ್ಟಾಗಿ ಒಗ್ಗರಣೆ ಕೊಟ್ಟು ಇದನ್ನು ಬೇಯಿಸ್ಕೊಂಡು ಆನಂತರ ಕಡಲೆಬೀಜ, ಕೊಬ್ಬರಿ, ಇದು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಒಗ್ಗರಣೆಗೆ ಹಾಕಿ ಮತ್ತು ಮೇಲ್ಗಡೆ ಒಗ್ಗರಣೆ ಕೊಟ್ಕೊಳ್ತಾರೆ. ಆ ಥರ ಆದರೂ ಮಾಡ್ಕೋಬೋದು, ಈ ಥರ ಆದರೂ ಮಾಡ್ಕೋಬೋದು. ನಾನು ಮಾಡೋ ಥರ ನಿಮಗೆ ಹೇಳ್ಕೊಡ್ತಿದ್ದೀನಿ. ಬೇಕಿದ್ರೆ ನೀವು ಕೂಡ ಟ್ರೈ ಮಾಡ್ಕೋಬೋದು. ಫಸ್ಟು ಸ್ಟವ್ ಹಚ್ಕೊಂಡು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ತುಪ್ಪನ ಹಾಕ್ಕೊಳ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೊಂಡು ಆನಂತರ ಇದಕ್ಕೆ ಸಾಸಿವೆನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಕಡಲೆ ಬೀಜನ ಸೇರಿಸ್ಕೋಬೇಕು. ಕಡಲೆ ಬೀಜನ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಆನಂತರ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಗೆಜ್ಜಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು, ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬಿಡೋಣ. ಆನಂತರ ಇಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ. ಆ ಕೊಬ್ಬರಿನ ಒಬ್ಬೊಬ್ಬರು ಇಷ್ಟಪಡೋದಿಲ್ಲ, ಹಾಗೆ ಸೈಡಿಗೆ ತೆಗೆದಿಟ್ಬಿಡ್ತಾರೆ. ಹಾಗೆ ಈ ಥರ ತುರಿದು ಹಾಕೋದ್ರಿಂದ ಯಾರಿಗೂ ಕೂಡ ಕೈ ಸಿಗೋದಿಲ್ಲ. ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಈ ರೀತಿ ತುರಿದು ಹಾಕ್ತೀನಿ. ಆನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಮಸಾಲಾಗೆ. ಇಲ್ಲಿ ನಾನು ಪ್ಯಾಕೆಟ್ ಮಸಾಲಾನ ಯೂಸ್ ಮಾಡ್ತಿದ್ದೀನಿ. ಮನೆಯಲ್ಲಿ ನಾವೇ ಮಾಡ್ಕೊಂಡಿರೋದಿಲ್ಲ. ಅಂದರೆ ಬಿಸಿಬೇಳೆಬಾತ್ ಪೌಡರ್ನ ಪ್ಯಾಕೆಟ್ ತರ್ತೀವಲ್ಲ, ಆ ಪ್ಯಾಕೆಟ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಅರಿಶಿನ ಪುಡಿ ಹಾಕಿ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿ ಆನಂತರ ಇಲ್ಲಿ ಹುಣಸೆಹಣ್ಣು ಏನು ಹಾಕಿದ್ದೆ ಅದ್ರ ರಸನ ಕೂಡ ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಆನಂತರ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಪ್ಯಾಕೆಟಲ್ಲಿ ಬಂದಿರೋವಂಥ ಮಸಾಲ. ಅದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಖಾರ ಇರಬೇಕು ನಮಗೆ, ಹಾಗಾಗಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಇದೀಗ ಮಸಾಲ ಬೆಂದ ನಂತರ ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಆನಂತರ ನೀರನ್ನ ಸೇರಿಸ್ಕೋಬೇಕು. ಇದಕ್ಕೆ ಈಗ ಅದೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ತರಕಾರಿ, ರೈಸ್, ಬೇಳೆ ಅದನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಅಂತ. ಅನ್ನ ಎಲ್ಲ ಹಾಗಾಗಿ ಸಿಗಬಾರ್ದು, ತುಂಬ ಬೆಂದೋಗಿತ್ತು. ಅದು ಒಂದೇ ವಿಷಲಿಗೆ ಇಷ್ಟೊಂದು ಬೆಂದೋಗಿತ್ತು. ಹಾಗಾಗಿ ಒಂದು ಸ್ವಲ್ಪ ನಾನು ಈ ಥರ ತಿರುಗಿಸಿದೆ ಅಷ್ಟೇ ಸೌಟಲ್ಲಿ. ಇಷ್ಟು ಫುಲ್ ಸ್ಮ್ಯಾಶ್ ಆಗೋಗಿದೆ. ತರಕಾರಿ, ಅನ್ನ, ರೈಸ್ ಎಲ್ಲದೂ ಕೂಡ ಸ್ಮ್ಯಾಶ್ ಆಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆ. ಆನಂತರ ಇದು ಕುದಿ ಬಂದಮೇಲೆ ಆಫ್ ಮಾಡ್ಕೊಬಿಡೋದು. ಊಟನ ಮುಗಿಸ್ಕೊಂಡೆ ನಾನು. ಊಟ ಆದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಇಲ್ಲಿ ಮಜ್ಜಿಗೆನ ಕುಡಿತಿದ್ದೀನಿ. ನಾನು ಪ್ರತಿದಿನ ಮಧ್ಯಾಹ್ನ ಮಜ್ಜಿಗೆನ ಇನ್ಕ್ಲೂಡ್ ಮಾಡ್ಕೊಳ್ತೀನಿ, ನಿಮಗೆ ಹೇಳಿರಲಿಲ್ಲ. ಅದಕ್ಕೆ ಒಂದು ಹಳೆ ಉಪ್ಪು ಹಾಗೆ ಪೆಪ್ಪರ್ನ ಸೇರಿಸ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಹೊರಗಡೆ ಕೂತಿದ್ದೆ. ನನ್ನ ಜೊತೆ ಬೆಕ್ಕು ಕೂಡ ಬಂದಿತ್ತು. ಅವಳ ಹೆಸರು ಮಿಲಿ. ಅವಳನ್ನ ಮಿಲಿ ಅಂತ ಕರಿತೀವಿ ಮನೇಲೆಲ್ಲ ನಾವು. ಹಾಗೆ ಅವಳು ಒದ್ದಾಡ್ತಿದ್ಲು ಬಿಸಿಲಲ್ಲಿ ಬಿದ್ದು. ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೆ ಅದಂತೂ ನಮ್ಮ ಜೊತೆ. ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ನಾನು ಎಲ್ಲಾದರೂ ಹೋಗಿ ಬಂದರೆ ನನ್ನ ಕಾಲನೇ ಸುತ್ತಾಗ್ತಿರುತ್ತೆ. ಮಾತಾಡಬೇಕು. ಹಾಗೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲಿ ಹೆಸರು ಕಾಳನ್ನ ನೆನೆ ಹಾಕಿಟ್ಟಿದ್ದೆ. ಹಾಗೆ ಕಡಲೆಕಾಯಿ ಕೂಡ ಹಾಕಿದ್ದೆ ಅದ್ರ ಜೊತೆಗೆ. ಒಂದೆರಡು ಬಾದಾಮಿ ಕೂಡ ನೆನೆ ಹಾಕಿದ್ದೆ, ಅದನ್ನ ತೊಗೊಂಡಿದ್ದೀನಿ. ಬಾದಾಮಿನ ಕುಟ್ಟಿ ಹಾಕ್ಕೊಳ್ತಿದ್ದೀನಿ ಎಲ್ಲ ಕಡೆನೂ ಸಿಗಲಿ ಅಂತ. ಒಂದು ಸ್ವಲ್ಪ ದಾಳಿಂಬೆನ ಹಾಕ್ಕೊಳ್ತಿದ್ದೀನಿ. ಹಾಗೆ ಕ್ಯಾರೆಟ್ನ ತುರಿದು ಹಾಕ್ತಿದ್ದೀನಿ. ಈರುಳ್ಳಿನ ಹಾಕ್ತಿದ್ದೀನಿ ಚಿಕ್ಕ ಪೀಸ್ ಒಂದು ಸ್ವಲ್ಪ. ಈಗ ಸ್ವಲ್ಪ ಇಲ್ಲಿ ನಾನು ಚಾಟ್ ಮಸಾಲ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಖಾರದ ಪುಡಿನ ಒಂದು ಚಿಟಿಕೆ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲೆಮನ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಹುಳಿಯಾಗಿ ಚೆನ್ನಾಗಿರುತ್ತೆ. ಒಂದು ಸ್ನ್ಯಾಕ್ಸ್ಗೆ ಇದನ್ನು ಪ್ರಿಫರ್ ಮಾಡ್ಬೋದು. ಹೆಲ್ತಿ ಕೂಡ ಒಳ್ಳೆಯದು. ಈ ರೀತಿ ಮೊಳಕೆ ಕಟ್ಟಿರೋ ಕಾಳನ್ನ ತಿನ್ನೋದ್ರಿಂದ ನೈಟ್ ಡಿನ್ನರ್ಗೆ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಒನ್ ಟೈಮ್ಗೆ ಯಾವಾಗಾದರೂ ಒನ್ ಟೈಮ್ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆನಂತರ ನೈಟ್ ಡಿನ್ನರ್ಗೆ ನಾನು
ಇನ್ನೊಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಅದಕ್ಕೆ 3 ಸ್ಪೂನ್ ಅಷ್ಟು, 2 ಸ್ಪೂನ್ ಸಾಕಾಗುತ್ತೆ. ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಒಬ್ಬರಿಗಾದರೆ 2 ಸ್ಪೂನ್ ಸಾಕಾಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂದರೆ 3 ಸ್ಪೂನ್ ಸಾಕು. ಅದೇ ಗಟ್ಟಿ ಆಗಿಬಿಡುತ್ತೆ, ಸ್ವಲ್ಪ ತೆಳ್ಳಗಿರಬೇಕಲ್ವ, ಹಾಗಾಗಿ ಇದನ್ನು ಗಂಟೆಲ್ಲ ಹೋಗೋ ಥರ ಆಡಿಸ್ಕೊಳ್ಳಿ. ಆನಂತರ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ, ಸ್ವಲ್ಪ ತುಪ್ಪನ ಹಾಕ್ಕೊಳ್ತಿದ್ದೀನಿ ಇಲ್ಲಿ. ಹಾಗೆ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ತೀನಿ ಇದರೊಳಗಡೆ. ಇದು ರಾಗಿ ಸೂಪ್ನ ಮಾಡ್ಕೊಳ್ತಿರೋದು ನಾನು, ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತಿದ್ದೀನಿ. ಸ್ವಲ್ಪ 2-3 ಇಂಚಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೀನಿ ಅಷ್ಟೇ. ನಂತರ ಹಸಿಮೆಣ್ಸಿಕಾಯಿ 1 ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಖಾರ ಇದೆ, ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೆ ಅಂತ. ಹಾಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಳ್ತಿದ್ದೀನಿ ಕಟ್ ಮಾಡಿ. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ತುಂಬ ಸಣ್ಣದಾಗಿರಬೇಕು, ಬೇಯೋದಿಲ್ಲ, ಅದಕ್ಕೋಸ್ಕರ. ಇದಕ್ಕೆ ನೀವು ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಬಟಾಣಿ ಹಾಕಿಡಲಿಲ್ಲ, ಅದಕ್ಕಾಗಿ ಹಾಗೇ ಮಾಡಿಕೊಂಡೆ. ಸ್ವಲ್ಪ ಉಪ್ಪಾಕಿ ಆನಂತರ ನೀರನ್ನ ಹಾಕ್ತಿದ್ದೀನಿ. ಇದೀಗ ನೀಟಾಗಿ ಬೇಯಬೇಕು ಅದೆಲ್ಲ ತರಕಾರಿ. ಅದು ಬೆಂದ ತಕ್ಷಣ ಇಲ್ಲಿ ರಾಗಿನ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ರಾಗಿ ಹಿಟ್ಟನ್ನ, ಅದನ್ನು ಕೂಡ ಸೇರಿಸ್ಕೋಬೇಕು. ಈಗ ಸ್ವಲ್ಪ ಸೊಪ್ಪನ್ನ ಹಾಕ್ತಿದ್ದೀನಿ, ಇದು ಪಾಲಕ್ ಸೊಪ್ಪನ್ನ ತಗೊಂಡು ಹಾಕ್ತಿದ್ದೀನಿ. ಸ್ವಲ್ಪ ಸೊಪ್ಪನ್ನ ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು, ಬೇಕು ಅಂದರೆ ಹಾಕ್ಕೋಬೋದು. ನಾನು ಇತ್ತಲ್ಲ ಅಂತ ಯೂಸ್ ಮಾಡಿಕೊಂಡೆ ಅಷ್ಟೇ. ಹಾಗೆ ರಾಗಿನ ಅದೇನು ಮಿಕ್ಸ್ ಮಾಡಿಟ್ಟಿದ್ವೋ ಅದನ್ನ ಸೇರಿಸ್ಕೊಂಡು ಸ್ವಲ್ಪ ಹಾಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ, ತಳ ಹೊತ್ತು ಥರ ಆಗಿಬಿಡುತ್ತೆ. ಅದಕ್ಕೆ ಈಗ ಇದು ರೆಡಿ ಇದೆ, ಸರ್ವ್ ಮಾಡೋಣ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಟೇಸ್ಟ್ ಮಾಡಿದ್ಮೇಲೆ ಬಾಯ್.